ಬುರುಡೆ ಗ್ಯಾಂಗ್ ಬಿಟ್ಟಂತ ಬುರುಡೆಗಳು ರಾಜ್ಯದಲ್ಲಿ ಒಂದ್ ರೀತಿ ಇದ್ರೆ ಸುಪ್ರೀಂ ಕೋರ್ಟ್ ಅಲ್ಲೂ ಕೂಡ ಬುರುಡೆ ಬಿಡಕ್ ಹೋದ್ರು ಮಕ್ಕು ಕುಗ್ಸ್ಕೊಂಡ್ ಬಂದ್ರು. ಗುಪ್ತಚರ ಇಲಾಖೆ ಗಮನಕ್ಕೂ ಕೂಡ ಇದ್ಯಾವುದು ಬರ್ಲಿಲ್ವಾ? ಇಲ್ಲಿ ಯಾವುದು ಪುಲ್ವಾಮಾ ವಿಚಾರದಲ್ಲಿ ಹೇಳ್ತಾ ಇದ್ರು, ಪಹಲ್ಗಾಮ್ನಲ್ಲಿ ಆದಂತ ಸಂದರ್ಭದಲ್ಲಿ ಏನ್ರಿ ಮಾಡ್ತಾ ಇತ್ತು ಕೇಂದ್ರದಲ್ಲಿ ಇಂಟೆಲಿಜೆನ್ಸ್ ಅಂತ ಹೇಳಿ. ಅಲ್ರಿ, ಪಕ್ಕದಲ್ಲಿದ್ದಂತ ಇಲ್ಲೇ ಇಂಟೆಲಿಜೆನ್ಸ್ ಸುಪ್ರೀಂ ಕೋರ್ಟ್ ನಲ್ಲಿ ಏನಾಯ್ತು ಅನ್ನೋದೇ ಕಂಡಿಡಿಯಕ್ಕಾಗಿಲ್ಲ ನಿಮ್ಮ ಇಂಟೆಲಿಜೆನ್ಸ್ಗೆ. ಇನ್ನು ಅದ್ರ ಬಗ್ಗೆ ಹೇಳ್ತೀರಾ ನೀವು? ಓಕೆ, ನಮ್ಮ ಜೊತೆಗೆ ಈಗ ಚಿಂತಕರು, ವಾಗ್ಮಿ ಆಗಿರುವಂತಹ ಚಕ್ರವರ್ತಿ ಸೂಲಿಬೆಲೆ ಸರ್ ಇದ್ದಾರೆ. ನಮಸ್ಕಾರ ಸರ್. ನಮಸ್ತೆ ಅರುಣ್. ಈ ಬುರುಡೆ ಗ್ಯಾಂಗ್ ನ ಬುರುಡೆಗಳು ಒಂದೊಂದೇ ಆಚೆ ಬರ್ತಾ ಇದ್ದಾಗ ಇವ್ರ ಜೊತೆಗೆ ಯಾರೆಲ್ಲ ಬೆಂಬಲ ಕೊಟ್ಕೊಂಡು ನಿಂತ್ಕೊಂಡಿದ್ರಲ್ಲ ಅವ್ರ ಬುರುಡೆಯಲ್ಲಿ ಒಂದ್ಸಲ ಕೈ ಹಾಕಿ ಆಚೆ ತೆಗಿಬೇಕು ಅನಿಸ್ಬಿಡುತ್ತೆ. ಅರುಣ್, ನನಗೆ ಡೇ ಒನ್ ಇಂದ ಇವ್ರು ಮಾಡ್ತಾ ಇರೋ ಪ್ರತಿಯೊಂದು ನಾಟಕಗಳನ್ನು ನೋಡುವಾಗ ಗೊತ್ತಾಗ್ತಿತ್ತು ಎಂಥ ಮೋಸಗಾರರು ಇವರು ಅಂತ. ಅದರಲ್ಲೂ ಕೂಡ ಆ ಮಹೇಶ್ ತಿಮ್ರೋಡಿ ಆತ ಮಾತಾಡುವಂತ ಶೈಲಿ, ಆನಂತರ ಅವ್ರಿಗೆ ಸೇರ್ಕೊಂಡಂತ ಮಟ್ಟಣ್ಣ ಮಾತಾಡುವಂತದ್ದು, ಎಲ್ಲರ ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡೋದು, ಯಾರಾದ್ರೂ ಧರ್ಮಸ್ಥಳದ ವಿಚಾರವಾಗಿ ಸತ್ಯವಾದನ್ನ ಸರಿಯಾದನ್ನ ಹೇಳಲಿಕ್ಕೆ ಕೊಟ್ರೆ ಅವ್ರ ಬಗ್ಗೆ ಬಾಯಿಗೆ ಬಂದಂತೆ ಮಾತನಾಡೋದು. ನನ್ಗೆ ಬಹಳ ಬೇಜಾರು ಏನು ಅಂತಂದ್ರೆ, ಇಂಥ ಥರ್ಡ್ ರೇಟೆಡ್ ಟೀಮ್, ನಾನು ಈ ಪದವನ್ನು ಬಳಸ್ಲಿಕ್ಕೆ ಇಚ್ಛೆ ಪಡ್ತೀನಿ, ಥರ್ಡ್ ರೇಟೆಡ್ ಟೀಮ್ ಅನ್ನ ಈ ರಾಜ್ಯದ ಜನತೆ ಒಪ್ಕೊಂಡ್ ಬಿಟ್ಟಿದ್ರಲ್ಲ ಒಂದಷ್ಟು ದಿನಗಳ ಕಾಲ. ಅದಕ್ಕೆ ಸೇರ್ಕೊಂಡ ಮೊಹಮ್ಮದ್ ಸಮೀರ ಅವರೆಲ್ಲರೂ ಸೇರ್ಕೊಂಡು ರಾಜ್ಯದ ಜನತೆ ನಂಬಿಸ್ಬಿಟ್ಟಿದ್ರಲ್ಲ ಅಂತ. ಈಗ ಒಂದು ಆಲೋಚನೆ ಮಾಡಿ, ಈ ಎಲ್ಲಾ ಮೇನ್ ಸ್ಟ್ರೀಮ್ ಚಾನೆಲ್ಗಳು ಮುಂದಕ್ಕೆ ಬಂದು ಇವ್ರುಗಳನ್ನ ಬಯಲಿಗೆಳಿಬೇಕು ಅಂತ ಹಠ ಹಿಡಿದು ನಿಲ್ದೆ ಹೋಗಿದ್ರೆ ಇಡೀ ಧರ್ಮಸ್ಥಳದ ಮೇಲೆ ಬೇಕಾಗಿರುವಂತ ಒಂದು ಆಘಾತವನ್ನು ಮಾಡೇ ಬಿಡ್ತಿದ್ರಿ. ನೋಡಿ, ಸುಪ್ರೀಂ ಕೋರ್ಟ್ ಈ ತರ ಹೇಳಿದೆ, ಪೈಸಾ ಇಂಟ್ರೆಸ್ಟೆಡ್ ಕ್ಲಬ್ ಇದು ಅಂತ ಸುಪ್ರೀಂ ಕೋರ್ಟ್ ಇಷ್ಟು ಸ್ಪಷ್ಟವಾಗಿ ಹೇಳಿದೆ. PIL ನ ಇವರಿಗೋಸ್ಕರ ಬೇರೆ ಅರ್ಥವನ್ನು ಅದು ಕೊಟ್ಟಿದೆ ಅಂತಂದ್ರೆ ಇವ್ರು ಎಷ್ಟು ನೀಚಗೆಟ್ಟವರು, ಮಾನಗೆಟ್ಟವರು ಅನ್ನೋದನ್ನ ಬಹುಶಃ ಯೋಚನೆ ಮಾಡಬೇಕು. ಒಂದು ಧರ್ಮ ಕ್ಷೇತ್ರದ ಮೇಲೆ ಈ ದೇಶದ ಈ ನಾಡಿನ ಜನ ಯಾವ್ದ್ರ ಮೇಲೆ ಗೌರವ ತೋರಿಸಿದ್ದಾರೋ ಅದ್ರ ಮೇಲೆ ಎಷ್ಟು ಸಲೀಸಾಗಿ ಒಂದು ಆರೋಪವನ್ನು ಮಾಡಿ ನಂಬಿಸ್ಬಿಟ್ಟಿದ್ರಲ್ಲ ಅನ್ನೋದು ಬಹಳ ದುರಂತಕಾರಿ ಸಂಗತಿ. ಆದ್ರೆ ಛೀಮಾರಿ ಹಾಕ್ಬೇಕಾಗಿರೋ ಸರ್ಕಾರಕ್ಕೆ. ಇವೆಲ್ಲ ಗೊತ್ತಿದ್ದಾಗ್ಲೂ ಕೂಡ ಎಡಪಂಥೀಯರು ಕೆಲವರು ಕೇಳ್ಕೊಂಡ್ರು, ಅವರ ಪ್ರೆಷರ್ ಇತ್ತು, ಅದಕ್ಕೋಸ್ಕರ ನಾವೊಂದು SIT ರಚನೆ ಮಾಡಿದ್ವಿ ಅಂತ ಹೇಳಿದ್ದಲ್ದೆ ಇವರು ತೋರಿಸಿದ ಕಡೆ ಎಲ್ಲ ಅಗದಗದು ಇಲ್ಲಿಲ್ಲ ಅಂತ ಹುಡುಕ್ಲಿಕ್ಕೆ ಒಂದು ಪ್ರಯತ್ನ ಪಟ್ಟಿದ್ಯಲ್ಲ, ಇದು ನಿಜಕ್ಕೂ ಕರ್ನಾಟಕದ ಜನತೆಗೆ ಮಾಡಿದ ಅವಮಾನ ಅಂತ ನನ್ಗೆ ಅನ್ಸತ್ತೆ. ಒಂದು SIT ಮಾಡದೇ ಇದ್ದಿದ್ರೆ ಅವ್ರ ಮುಖವಾಡ ಬಯಲಾಗ್ತಾ ಇರ್ಲಿಲ್ಲ ಅಂತ ಹೇಳಿ ಆ ಗುಂಡಿ ಅಗ್ದಿದ್ದು ಒಂದ್ ರೀತಿಯಾಗಿ ಒಳ್ಳೇದೇ ಆಯ್ತು. ಅರುಣ್, ಕರೆಕ್ಟು. ಬಟ್ ಇದರಲ್ಲಿ ನನಗ್ ಕಾಡುವಂತದ್ದು ಏನು ಅಂದ್ರೆ ಸರ್, ಪಹಲ್ಗಾಮ್ ಆದಂತ ಸಂದರ್ಭದಲ್ಲಿ ಘಟನೆ ಆದಾಗ ಇವರು ಕೇಂದ್ರದಲ್ಲಿ ಈ ಇಂಟೆಲಿಜೆನ್ಸ್ ಏನ್ ಮಾಡ್ತಾ ಇದೆ ಅಂತ ಕೇಳ್ತಾ ಇದ್ರಿ ಇವರು. ಆದ್ರೆ ಇಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಆಗಿರುವಂತದ್ದೇ ಇವರಿಗೆ ಆದೇಶದ ಕಾಪಿ ಸಿಗೋದಿಲ್ಲ. ಕಾನೂನು ಘಟಕ ಏನ್ ಮಾಡುತ್ತೆ, ಇಂಟೆಲಿಜೆನ್ಸ್ ಏನ್ ಮಾಡುತ್ತೆ, ಇಂಥವ್ರು ಸುಪ್ರೀಂ ಕೋರ್ಟ್ ಅಲ್ಲಿ ಹೋಗಿದ್ರು ಚಿಮಾರಿ ಹಾಕ್ಸ್ಕೊಂಡು ಬಂದಿದ್ದಾರೆ ಅನ್ನೋದು ಗೊತ್ತಾಗಲ್ವಾ? ಏನು ಅಂತಂದ್ರೆ ನನಗನ್ಸುತ್ತೆ ಇದ್ರಲ್ಲಿ ಸರ್ಕಾರದ ಇನ್ವಾಲ್ವ್ಮೆಂಟ್ ಇರಬಹುದು ಅಂತ ಅರುಣ್. ಯಾಕೆಂತಂದ್ರೆ ಸರ್ಕಾರದ ಇನ್ವಾಲ್ವ್ಮೆಂಟ್ 100% ಇರುತ್ತೆ ಅಂತ. ಯಾಕೆಂತಂದ್ರೆ SIT ನೇರವಾಗಿ ಸರ್ಕಾರವೇ ಮಾಡಿದ್ರೆ ಸರ್ಕಾರದ ಹೊಣೆಗಾರಿಕೆ ಅಂತ ಹೇಳ್ತಾರೆ. ಸುಪ್ರೀಂ ಕೋರ್ಟ್ ನಿಂದ ಆರ್ಡರ್ ಬಂತು ಅಂತಂದ್ರೆ ಇದು ನಮ್ಗೆ ಸಂಬಂಧ ಇಲ್ಲ ಅಂತ ಹೇಳ್ಬಿಡಬಹುದು ಅನ್ನುವಂತ ಒಂದು ಪ್ರಯತ್ನ ಇದ್ದಿರಬಹುದು. ಯಾವಾಗ ಸುಪ್ರೀಂ ಕೋರ್ಟ್ ಛೀಮಾರಿ ಆಗ್ತೋ ಆಗ ಬೇರೆ ದಾರಿ ಇಲ್ಲದೆ ತಾವೇ ಮಾಡಬೇಕಾದಂತ ಅನಿವಾರ್ಯತೆಗೆ ಸರ್ಕಾರ ಸಿಗಾಕೊಂಡಿರ್ಬೋದು ಅಂತ. ನೀವ್ ಇದನ್ನ ನೋಡಿದ್ರೆ ಇವತ್ತು ಕೂಡ ಅವ್ರದ್ದೊಂದು ಮೀಟಿಂಗ್ ನಡೀತಿದೆ ಬೆಂಗಳೂರಿನಲ್ಲಿ. ಯಾರ್ಯಾರು ಬಹುಶಃ ನ್ಯಾಯ ಯಾತ್ರೆನೋ ಹಾಗೇನೋ ಕರೆದಿದ್ದಾರೆ, ಅದನ್ನ ಅವರೆಲ್ಲರೂ ಸೇರ್ಕೊಂಡಿದ್ದಾರೆ. CIT ನವರು ಸೇರ್ಕೊಂಡಿದ್ದಾರೆ. ಇದರಲ್ಲಿ ಸರ್ಕಾರದ ಪರವಾಗಿ ಸ್ವತಃ ಸಿದ್ದರಾಮಯ್ಯನವರ ಆಸುಪಾಸ್ನಲ್ಲಿರೋರು ಕೂಡ ಇದರಲ್ಲಿ ಸೇರ್ಕೊಂಡಿದ್ದಾರೆ. ಇವರೆಲ್ಲರೂ ಸೇರ್ಕೊಂಡು ಮಾಡ್ತಿರೋದು ನೋಡಿದ್ರೆ ಸರ್ಕಾರ ನಿಸ್ಸಂಶಯವಾಗಿ ಇದ್ರ ಜೊತೆಯಲ್ಲಿದೆ ಅಂತ. ನೀವು ಗೃಹ ಸಚಿವರು ಮಾತನಾಡ್ತಾ ಇರುವಂತ ಮಾತನ್ನು ನೋಡಿದಾಗ, ಆನಂತರ ಷಡ್ಯಂತ್ರ ಅಂತ ಆರಂಭದಲ್ಲಿ ಹೇಳಿದ ಡೆಪ್ಯೂಟಿ CM ಆನಂತರ ಅದನ್ನ ಬದಲಾಯಿಸಿಕೊಂಡಂತ ರೀತಿ ನೋಡುವಾಗ ಎಲ್ಲೋ ಒಂದು ಕಡೆ ಸರ್ಕಾರ ನೇರವಾಗಿ ಇದರಲ್ಲಿ ಇನ್ವಾಲ್ವ್ ಆಗಿದೆ, ಇವರುಗಳಿಗೆ ರಕ್ಷಣೆ ಕೊಡ್ತಿದೆ ಅಂತ. ನಾನು ನಿಮ್ಮನ್ನು ಕೇಳೋದು, ಈಗ ನಮ್ಗೆ ಅನೇಕ ಬಾರಿ ಅನ್ಸುತ್ತೆ ಇವರು ಅಗಿಯೋದಕ್ಕೆ ಪ್ರಯತ್ನ ಪಟ್ಟಿದ್ದು SIT ಮಾಡಿದ್ ಒಳ್ಳೇದಾಯ್ತು ಅಂತ. ಆದ್ರೆ SIT ಮಾಡೋಕ್ಕಿಂತ ಮುಂಚೆ ಯಾರೋ ಒಬ್ಬ ವ್ಯಕ್ತಿಯನ್ನ ನಿರಂತರವಾಗಿ ಈ ತರ ಒಂದು ಟೀಮ್ ಕೂತ್ಕೊಂಡು ಹೌಂಡ್ ಮಾಡಿ ಅವ್ರ ಬಗ್ಗೆ ಇಲ್ಲ ಸಲ್ಲದ ಸುಳ್ಳುಗಳನ್ನ ಹೇಳಿ ಬೇಕಾದ ಕೆಸರನ್ನು ಅವ್ರ ಮೇಲೆ ಎರಚ್ತಾ ಇರುತ್ತೆ ಸತತ 12 ವರ್ಷಗಳ ಕಾಲ. ಅದರಲ್ಲಿ ಇತ್ತೀಚೆಗೆ 1-2 ವರ್ಷಗಳಿಂದಂತೂ ತೀವ್ರವಾಗಿ ಪ್ರಯತ್ನವನ್ನ ಅವ್ರು ಮಾಡಿದ್ರು ಅಂತಂದಾಗ ಸರ್ಕಾರ ಅದನ್ನ ತಡೆಯುವಂತದ್ದು ಮೊದಲನೇ ಸ್ಟೆಪ್ ಆಗ್ಬೇಕಿತ್ತಲ್ವಾ? ಅದನ್ನ ಬಿಟ್ಟು ಈಗ ನಾವ್ ಎಲ್ಲಿಗೆ ಬಂದು ನಿಂತಿದೀವಿ ಅಂತಂದ್ರೆ SIT ಮಾಡಿದ್ ಒಳ್ಳೇದಾಯ್ತು. ನಾನು ಹಾಗೆ ಅನ್ಕೊಳ್ತೀನಿ. ನೀವ್
ಯೋಚನೆ ಮಾಡದಂತೆ ಅನ್ಕೊಳ್ತೀನಿ, ದೇವರು ಕಾಪಾಡಿದ ಅಂತ ದೊಡ್ಡದು ಅನ್ಕೊಳ್ತೀನಿ. ಆದ್ರೆ ಅಲ್ಲಿ ಗ್ರಾಮ ಪಂಚಾಯತ್ ಹೇಳೋ ತರ ಅಲ್ಲಿ ಅದೆಲ್ಲ ಜಾಗದಲ್ಲಿ ಶವಗಳನ್ನು ಹೂಳುವಂತದ್ದೇ ಇತ್ತು ಅಂತ ಹೇಳಿ ಯಾವ್ದೋ ಒಂದು ಹೆಣ್ಮಗಳ ಶವ ಸಿಕ್ಬಿಟ್ಟಿದ್ರೆ ಅದು ಏನು ಯಾರು ಅಂತ ಯಾರು ನೋಡ್ತಿರ್ಲಿಲ್ಲ, ನೇರವಾಗಿ ಧರ್ಮಸ್ಥಳದ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ ಅಂತ ಹೋಗ್ತಾ ಇದ್ರು. ಅಂದ್ರೆ ಎಲ್ಲೋ ಒಂದು ಕಡೆ ಸರ್ಕಾರ ಪರಿಪೂರ್ಣವಾಗಿ ಎಡವಿದೆ ಅಂತ. ಇದರ ಒಟ್ಟಾರೆ ಜವಾಬ್ದಾರಿಯನ್ನ ಹೊಣೆಗಾರಿಕೆಯನ್ನ ಸರ್ಕಾರ ತೆಗೆದುಕೊಳ್ಬೇಕು ಅಂತ ನನಗೆ ಆ ಕಾರಣಕ್ಕೆ ಅನ್ಸುತ್ತೆ ಅರುಣ್. ಬಟ್ ನನಗೆ ಈ ವಿಚಾರದಲ್ಲಿ ನಿಮ್ ಸ್ಟ್ಯಾಂಡ್ ಕರೆಕ್ಟ್. ಅದು ಒಂದು ಸಿಕ್ಕಿದ್ರು ಸಾಕಾಗಿತ್ತು, ಇಡೀ ಕ್ಷೇತ್ರದ ಬಗ್ಗೆ ಏನೆಲ್ಲ ಪ್ರಚಾರ ಮಾಡಬೇಕಿತ್ತು ಎಲ್ಲ ಮಾಡಿ ಆಗ್ತಾ ಇತ್ತು, ಆಲ್ಮೋಸ್ಟ್ ಮಾಡಿಯೂ ಆಗಿತ್ತು ಅವರು. ಆದ್ರೆ ನನಗನ್ಸುವಂಥದ್ದು ಈ ವಿಚಾರದಲ್ಲಿ ಪಾರ್ಟ್ 1 ಈಸ್ ಫಿನಿಶ್ಡ್, ಅಂದ್ರೆ ಈ ಬುರ್ಡೆ ಗ್ಯಾಂಗ್ ಅದು. ಸೆಕೆಂಡ್ ಪಾರ್ಟ್ ಈಸ್ ಈ ಕ್ಷೇತ್ರದ ಬಗ್ಗೆ ಯಾರೆಲ್ಲ ಈ ಪಿತೂರಿಯ ವಿಚಾರದಲ್ಲಿ ಮಾತನಾಡಿ, ಯಾರೆಲ್ಲ ಷಡ್ಯಂತ್ರದ ವಿಚಾರದಲ್ಲಿ ಮಾತನಾಡಿದ್ರೋ, ಯಾರೆಲ್ಲ ಕೆಟ್ಟ ರೀತಿಯಲ್ಲಿ ಮಾತನಾಡಿದ್ರೋ ಅಂಥವರ ಬಗ್ಗೆಯೂ ಕೂಡ ತನಿಖೆ ಆಗಬೇಕು. ಆ ನಿಟ್ಟಿನಲ್ಲಿ ಒತ್ತಾಯಗಳು ಶುರು ಆಗಬೇಕಲ್ವಾ ಈ ಬುರ್ಡೆ ಗ್ಯಾಂಗ್ ವಿಚಾರದಲ್ಲಿ? ಡೆಫಿನೆಟ್ಲಿ ಅರುಣ್, ನನ್ಗೀಗಿರೋದು ಆಗ್ರಹ ಅದೇ. NIAಗೆ ಕೊಡೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಎಲ್ಲರೂ ಹೇಳ್ತಿರುವಾಗ್ಲೂ ನಾನು NIAಗೆ ಯಾಕೆ ಆಗ್ರಹಿಸ್ತೀನಿ ಅಂತಂದ್ರೆ, ಇಫ್ ಎಟ್ ಆಲ್ ಇಫ್ ಪಾಸಿಬಲ್ NIA ತಗೋಬೇಕು ಅಂತ. ಇದ್ರ ಹಿಂದೆ ಬಹಳ ದೊಡ್ಡ ಷಡ್ಯಂತ್ರ ಇದೆ. ಯಾರ್ಯಾರು ಇದ್ರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅದೆಲ್ಲ ಹೊರಗೆ ಬರಬೇಕು ಅಂತಂದ್ರೆ ಈ ಹಿತಾಸಕ್ತಿ ಸ್ವಹಿತಾಸಕ್ತಿಗಳನ್ನ ಬಿಟ್ಟು ಅವ್ರು ಎತ್ತರದ ಹಂತದಲ್ಲಿ ಇದನ್ನ ಮಾಡ್ಬೇಕು. ಕೊನೆ ಪಕ್ಷ ಈಗಲೂ ಕೂಡ ಸರ್ಕಾರಕ್ಕೆ ಒಂದು ಆಕ್ರೋಶ ಬರ್ಲಿಲ್ಲ ಅಂತಂದ್ರೆ ಇದನ್ನ ಹೇಗೆ ನಂಬೋದು? ಯೋಚನೆ ಮಾಡಿ, ಸರ್ಕಾರವನ್ನ ಎಷ್ಟು ಮಂಗ ಮಾಡಿದ್ದಾರೆ. ಈ ಪದವನ್ನು ಬಳಸ್ತೀನಿ ನಾನು. ಇಡೀ ಸರ್ಕಾರವನ್ನ 4 ಜನ ಕುಳಿತುಕೊಂಡು ಮಂಗ ಮಾಡಿದ್ದಾರೆ. ಸುಪ್ರೀಂ ಕೋರ್ಟ್ ಅಲ್ಲಿ ಅವರು ಚೀಮಾರಿ ಹಾಕಿಸ್ಕೊಂಡ್ರು, ಇಲ್ಲಿ ಬಂದು ಸರ್ಕಾರದ ಹತ್ರ SIT ಮಾಡಿಸ್ಕೊಂಡ್ರು. ಅವರು ಸರ್ಕಾರಕ್ಕೆ ನಿರಂತರವಾಗಿ ತಪ್ಪು ಸುದ್ದಿಗಳನ್ನ, ತಪ್ಪು ವಿಚಾರಗಳನ್ನ, ತಪ್ಪು ಸಾಕ್ಷಿಗಳನ್ನ, ಇಡೀ ಪೊಲೀಸ್ ವ್ಯವಸ್ಥೆಯನ್ನ ಬೈದು ಅದಕ್ಕೆ ತಮಗೆ ಬೇಕಾಗಿರುವಂತ ಸಾಕ್ಷಿಗಳನ್ನು ಕೊಟ್ಟು ತಮಗೆ ಬೇಕಾದಂತೆ ಇಡೀ ವ್ಯವಸ್ಥೆಯನ್ನು ಕುಡಿಸಿಕೊಂಡ್ರು. ಇಷ್ಟೆಲ್ಲಾ ಮಾಡಿದ ನಂತರ ಇವತ್ತು ಸರ್ಕಾರಕ್ಕೆ ಅನ್ನಿಸ್ಬೇಕಲ್ಲ, ಯಾರು ಇಡೀ ಸರ್ಕಾರದ ಸಾರ್ವಭೌಮತೆಯನ್ನ ಧ್ವಂಸ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟರೋ ಅವ್ರಿಗೆ ಸರಿಯಾದ ಪಾಠ ಕಲಿಸ್ಬೇಕು, ಇವರ ಷಡ್ಯಂತ್ರ ಏನ್ ಬಯಲಿಗೆ ಎಳಿಬೇಕು ಅಂತ. ಆದ್ರೆ ಪರಿಸ್ಥಿತಿ ಹೇಗಿದೆ ಗೊತ್ತೇನು? ಇವತ್ತು ಅಲ್ಲಿ ಯಾವುದೇ ಸುಳಿವು ಈ ಧರ್ಮಸ್ಥಳದ ವಿರುದ್ಧ ಸಿಗ್ಲಿಲ್ಲ ಅಂದ ತಕ್ಷಣ SIT ಇಡೀ ಈ ವಿಚಾರದಲ್ಲಿ ಆಸಕ್ತಿಯನ್ನು ಕಳ್ಕೊಂಡು ಇನ್ನು ಬೆಳತಂಗಡಿ ಪೊಲೀಸರು ಮುಂದೇನ್ ಮಾಡ್ಬೇಕು ಮಾಡ್ಲಿ ಅನ್ನುವ ಮಟ್ಟಿಗೆ ಬಂದಿದ್ದಾರೆ. ಉಲ್ಟಾ SIT ಏನ್ ಮಾಡ್ಬೇಕಾಗಿತ್ತು? ಬುರ್ಡೆ ಗ್ಯಾಂಗ್ ಇಂದ ಎಲ್ಲವೂ ಸುಳ್ಳು, ಈಗ ನಾವು ಇದರ ಹಿಂದೆ ಇರುವಂತ ಷಡ್ಯಂತ್ರವನ್ನ ಬಯಲಿಗೆಳಿಲಿಕ್ಕೆ ಮುಂದೆ ನಿಲ್ತೀವಿ ಅಂತ ಸರ್ಕಾರವನ್ನು ಕೇಳ್ಕೊಳ್ಬೇಕಿತ್ತು. ಆದ್ರೆ ದುರದೃಷ್ಟಕರ ಸಂಗತಿ ಹೇಗಿದೆ ಅಂತಂದ್ರೆ ನೇರವಾಗಿ ಬುರ್ಡೆ ಗ್ಯಾಂಗ್ ಸುಳ್ಳು ಅಂತ ಹೇಳುವಂತ ಧೈರ್ಯವನ್ನು ಕೂಡ ಇನ್ನೂ ಸರ್ಕಾರ ತೋರಿಸ್ತಿಲ್ಲ, ಇವನ್ ವಿತ್ ಆಲ್ ದೀಸ್ ಎವಿಡೆನ್ಸಸ್ ಅಂತ ನನ್ಗನ್ಸುತ್ತೆ. ಬಟ್ ನಂಗೆ ವೆರಿ ಸ್ಯಾಡ್ ಏನಿಸುತ್ತೆ ಗೊತ್ತಾ ಸರ್, ಇನ್ನೊಂದು ವಿಚಾರ ಇದರಲ್ಲಿ SIT ಅವರು ಇಷ್ಟೆಲ್ಲ ಕರೆದು ವಿಚಾರಣೆಯನ್ನ ಮಾಡಿಸಿದ್ರು, ಚಿನ್ನಯ್ಯನ ಡೈಲಿ ಕರ್ಕೊಂಡು ಹೋಗಿ ಬರ್ತಾ ಇದ್ರು. ಬಟ್ ಇವರು SIT ಅಲ್ಲಿ ಇವ್ರು ಯಾರು ಹತ್ರನೂ ಬಾಯಿ ಬಿಡ್ಸಕ್ ಆಗ್ಲಿಲ್ವಾ? ನಾವು ಸುಪ್ರೀಂ ಕೋರ್ಟಿಗೆ ಹೋಗಿದ್ವಿ, ನಮಗೆ ಮುಖಕ್ಕೆ ಹೋಗೋದು ಕಳಿಸಿದ್ದಾರೆ, ನಮ್ಮ ಮುಖಕ್ಕೆಲ್ಲ ಅಂಟ್ಕೊಂಡಿದೆ ಅದು ಅಂತೇಳಿ ಯಾರು ಬಾಯಿ ಬಿಡ್ಲಿಲ್ವಾ, ಅಥವಾ ಬಾಯಿ ಬಿಡ್ಸಕ್ SIT ಹತ್ರ ಆಗ್ಲಿಲ್ವಾ ಅಂತ ನನ್ಗನ್ಸುತ್ತೆ. SITಗೆಲ್ಲ ಗೊತ್ತಿತ್ತು ಅರುಣ್, ಗೊತ್ತಿತ್ತು. ನನಗೆ ಇದೆಲ್ಲ ಬಹಳ ದೊಡ್ಡ ನಾಟಕದ ಒಂದು ಪಾರ್ಟ್ ಅನ್ಸುತ್ತೆ. ನಂಗೆ ಈಗ್ಲೂ SIT ಮೇಲೆ ವಿಶ್ವಾಸ ಇಲ್ಲ. ಅವರು ಈಗ್ಲೂ ಅದ್ ವಿಚಾರವನ್ನ ಮುಚ್ಚಿಡ್ತಾರೆ. ಅಕಸ್ಮಾತ್ ನಾನೀಗ ಮತ್ತಿದನ್ನ ಹೇಳ್ತೀನಿ, ನಾನು ಇದರ ಎಲ್ಲ ಶ್ರೇಯವನ್ನ ಮೈನ್ ಸ್ಟ್ರೀಮ್ ಮೀಡಿಯಾಗಳಿಗೆ ನಿಮ್ಗೆಲ್ರಿಗೂ ಕೊಡ್ಲಿಕ್ಕೆ ಇಚ್ಛೆ ಪಡ್ತೀನಿ. ಯಾಕೆ ಅಂತಂದ್ರೆ ಪ್ರತಿದಿನ SITಯ ವಿವರವನ್ನ ನೀವು ಹೀಗೆ ಪ್ರೆಸೆಂಟ್ ಮಾಡಿರ್ಲಿಲ್ಲ ಅಂತಂದಿದ್ರೆ ಇವತ್ತು ಇದನ್ನ ಹಶಪ್ ಮಾಡುವಂತ ಪ್ರಯತ್ನ ಎಲ್ಲ ಆಗೋಗಿರ್ತಿತ್ತು. ಅವ್ರು ಎಷ್ಟು ವ್ಯವಸ್ಥಿತವಾಗಿ ಇದನ್ನ ಮಾಡಿದ್ದಾರೆ ಅಂತಂದ್ರೆ ತಿಮ್ಮರೋಡಿ ನೇರವಾಗಿ ಸ್ಟೇಷನ್ಗೆ ಹೋಗ್ತಾರೆ ಮತ್ತು ಮೊಹಾಂತಿ ಜೊತೆಗೆ ತಾವೇ ಆಸಕ್ತಿಯಿಂದ ಮಾತನಾಡ್ತಾರೆ. 20 ನಿಮಿಷ ಮಾತನಾಡಿಕೊಂಡು ಆಚೆ ಬಂದು ವಿಕ್ಟ್ರಿ ಸಿಂಬಲ್ ತೋರಿಸಿ ಹೋಗ್ತಾರೆ. ಗಿರೀಶ್ ಮಟ್ಟಣ್ಣ ಅಲ್ಲಿಗೆ ಹೋಗಿ ಹೊರಗಡೆ ಬರಬೇಕಾದಾಗ ವ್ಯಂಗ್ಯವಾಗಿ ಈ ಪತ್ರಕರ್ತರನ್ನ ಮಾತನಾಡಿಸ್ತಾರೆ. ಸೊ ಇವೆಲ್ಲವನ್ನೂ ನೋಡುವಾಗ ಅವರ ಸಾಮರ್ಥ್ಯ ನೋಡಿ, ಅವರು ತಪ್ಪು ಮಾಡಿ ಮುಖಕ್ಕೆ ಸಗಣಿ ಬಳಸ್ಕೊಂಡು ನಿಂತಿದ್ದಾರೆ, ಇಡೀ ಸಮಾಜದ ಮುಂದೆ ಇವತ್ತು ಅವಮಾನಿತರಾಗಿ ನಿಂತಿದ್ದಾರೆ. ಆದ್ರೆ ಅವರ ಧಾರ್ಷ್ಟ್ಯ ನೋಡಿ ಹೆಂಗಿದೆ. ಆದ್ರೆ ಇವತ್ತಿಗೂ ಧರ್ಮಸ್ಥಳದ ಧರ್ಮಾಧಿಕಾರಿಗಳನ್ನ ಮಾತನಾಡಿಸಿ ನೋಡಿ, ಇನ್ನೂ ಅದೇ ಪೊಲೈಟ್ನೆಸ್ ಅಲ್ಲಿ ಮಾತಾಡ್ತಾರೆ, ಭಗವಂತ ಇದ್ದಾನೆ ಕಾಪಾಡ್ತಾನೆ ಅಂತ. ಅವ್ರು ಇನ್ನೂ ಭಗವಂತನ ಮೇಲೆ ವಿಶ್ವಾಸ. ಇವ್ರ ಅಹಂಕಾರದ ಈ ಪರಮಾವಧಿಯನ್ನು ನೋಡಿದ್ರೆ SIT ಜೊತೆ ಇಲ್ಲಿದೆ, ಸರ್ಕಾರ ಜೊತೆ ಇಲ್ಲಿದೆ, ಸ್ವತಃ ಸಿದ್ದರಾಮಯ್ಯನವರ ಮನೆಯಲ್ಲಿ ನಮಗೆ ಬೇಕಾದವರು ಇದ್ದಾರೆ ಎನ್ನುವಂತ ವಿಶ್ವಾಸ ಇಲ್ಲದೆ ಹೋಗಿದ್ರೆ ಇವ್ರಿಗಿಷ್ಟು ಧಾರ್ಷ್ಟ್ಯ ಬರ್ತಿತ್ತ? ಅಂದ್ರೆ ಎಲ್ಲೋ ಒಂದು ಕಡೆ SITನೇ ಇದರ ಹಿಂದೆ ನಿಂತ್ಕೊಂಡು ಇದಕ್ಕೆ ಬೇಕಾಗಿರುವಂತ ಎಲ್ಲ ಸಾಕ್ಷ್ಯಗಳನ್ನ ಹೊರಗೆ ತೆಗಿಲಿಕ್ಕಾಗದೆ ಸೈಲೆಂಟ್ ಆಗಿ ಕೂತ್ಕೊಂಡಿದೆ ಅಂತ ನನ್ಗೆ ಅನ್ಸುತ್ತೆ. ಕೆಲವು ಬಾರಿ ಅನುಮಾನ ಡೆಫಿನೆಟ್ಲಿ ಬರುತ್ತೆ ಈ ವಿಚಾರಕ್ಕೆ. ಓಕೆ, ತುಂಬಾ ಧನ್ಯವಾದಗಳು ಸರ್ ಪಬ್ಲಿಟಿ ಜೊತೆ ಮಾತನಾಡಿದಕ್ಕೆ. ಎಸ್, ಈ ವಿಚಾರದಲ್ಲಿ ಈಗ ಮುಂದೇನು ಅನ್ನುವಂಥ ಪ್ರಶ್ನೆ ಬರುತ್ತೆ. ರಾಜ್ಯದ ಜನರ ಮುಂದೆ ಈ ಮುಖವಾಡವನ್ನು ಕಳಿಸಿಡ್ತಾ ಇದ್ದಾರೆ. ಎಲ್ಲರೂ ಕೂಡ ಮಾತನಾಡ್ತಾ ಇದ್ದಂಥ ವಿಚಾರಗಳು ಏನಿತ್ತು, ಈಗ ಆ ಕೇಸ್ಗಳ ಬಗ್ಗೆ, ಬೇರೆ ಕೇಸ್ಗಳ ಬಗ್ಗೆ ಕೋರ್ಟ್ ಹೇಳಿರೋದನ್ನು ಹೇಳ್ಕೊಂಡು ಮಾತನಾಡ್ತಾ ಇದ್ನಲ್ಲ ನೀವೆಲ್ಲ ಯೂಟ್ಯೂಬರ್ಸ್ಗಳು, ಇವತ್ತು ಈ ಆದೇಶದ ಪ್ರತಿಯನ್ನು ಕೂಡ ಹಿಡ್ಕೊಂಡು ಮಾತನಾಡದೆ ಇದ್ದರೆ
ನೀವು ಸೇಲ್ ಆಗಿದ್ದೀರಾ, ನಿಮ್ಮನ್ನು ಖರೀದಿ ಮಾಡಿದ್ದಾರೆ, ನೀವು ಮಾರಾಟ ಆಗಿ ಹೋಗಿದ್ದೀರಾ ಅಂತಲೇ ನಾವು ಹೇಳಬೇಕಾಗತ್ತೆ. ಬೇರೆ ಕೇಸ್ಗಳ ಬಗ್ಗೆ ಇದೇ ಆ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂಥ ಕೇಸ್ಗಳ ಬಗ್ಗೆ ಇದೇ ಆರ್ಡರ್ ಕಾಪಿಗಳನ್ನ ಇಟ್ಕೊಂಡು ಮಾತಾಡಿದ್ರಲ್ವ, ಇವತ್ತು ಈ ಆರ್ಡರ್ ಕಾಪಿಗಳನ್ನು ಇಟ್ಕೊಂಡು ಮಾತನಾಡಬೇಕು ಯೂಟ್ಯೂಬರ್ಸ್ಗಳು.